ಬಿಗ್ ಬಾಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. 12ನೇ ಸೀಸನ್ ನಲ್ಲಿ ಕಿಚ್ಚ ಸುದೀಪ್ ಇರ್ತಾರಾ ಇಲ್ವಾ ಗೊಂದಲಗಳು ಉಂಟಾಗಿತ್ತು. ಯಾಕಂದ್ರೆ ಲಾಸ್ಟ್ ಸೀಸನ್ ನಲ್ಲೇ ಸುದೀಪ್ ಅವರೇ ಖುದ್ದಾಗಿ ಎರಡೆರಡು ಬಾರಿ ಟ್ವೀಟ್ ಅನ್ನ ಮಾಡಿ ಇದು ನನ್ನ ಲಾಸ್ಟ್ ಸೀಸನ್ ಅಂತ ಹೇಳ್ಕೊಂಡಿದ್ರು. ಹಾಗಾಗಿ 12ನೇ ಸೀಸನ್ ನಲ್ಲಿ ಅವ್ರು ಇರ್ತಾರಾ ಇಲ್ವಾ ಅಂತೇಳಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಇವತ್ತು ಕಲರ್ಸ್ ಕನ್ನಡ ವಾಹಿನಿ ಜೊತೆಯಲ್ಲಿ ಸುದೀಪ್ ಅವರು ಕೂಡ ಪ್ರೆಸ್ ಮೀಟ್ ಅಲ್ಲಿ ಕುತ್ಕೋತಾರೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಬಿಗ್ ಬಾಸ್ 11ನೇ ಆವೃತ್ತಿಯೇ ನನ್ನ ಕೊನೆ ಅಂತ ಸುದೀಪ್ ಅವರು ಹೇಳ್ಕೊಂಡಿದ್ರು. ಮತ್ತೆ ನಾನು ಅದನ್ನ ಹೋಸ್ಟ್ ಮಾಡಲ್ಲ, ಆಂಕರಿಂಗ್ ಮಾಡಲ್ಲ ಅಂತ ಹೇಳ್ಕೊಂಡಿದ್ರು. ಇದೀಗ 12ನೇ ಸೀಸನ್ ನಲ್ಲೂ ಕೂಡ ಕಾಣಿಸಿಕೊಳ್ಳೋದಕ್ಕೆ, ನಿರೂಪಕರಾಗೋದಕ್ಕೆ ಸುದೀಪ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಚಾನೆಲ್ಗೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಇವತ್ತು ಮಧ್ಯಾಹ್ನನೇ ಪ್ರೆಸ್ ಮೀಟ್ ಇದೆ ಕಲರ್ಸ್ ಕನ್ನಡ ವಾಹಿನಿಯಿಂದ 12ನೇ ಸೀಸನ್ ಬಿಗ್ ಬಾಸ್ ಬಗ್ಗೆ. ಆಸ್ ಯೂಶುವಲ್ 11 ಸೀಸನ್ ನಲ್ಲಿ ಸುದೀಪ್ ಹೆಂಗೆ ಪಾಲ್ಗೊಳ್ತಾ ಇದ್ರು ಪ್ರೆಸ್ ಮೀಟ್ ಅಲ್ಲಿ ಕಲರ್ಸ್ ಟೀಮ್ ಜೊತೆಗೆ, ಇವತ್ತು ಕೂಡ ಪಾಲ್ಗೊಳ್ತಾರೆ, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತ ಮಾಹಿತಿ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. 11ನೇ ಸೀಸನ್ ನನ್ನ ಲಾಸ್ಟ್ ಸೀಸನ್ ಅಂತ ಒಂದ್ಸಲ ಅಲ್ಲ, ಎರಡೆರಡು ಸಲ ಸುದೀಪ್ ಹೇಳಿದ್ರಿಂದ ಅಭಿಮಾನಿಗಳಿಗೆ ಕೊಂಚ ಬೇಜಾರಾಗಿತ್ತು. ಮತ್ತೆ ಸುದೀಪ್ ಇಲ್ದಲೆ ಬಿಗ್ ಬಾಸ್ ಅನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಆ ಸ್ಥಾನವನ್ನ ತುಂಬೋದಕ್ಕೆ ಯಾರು ಚಾನ್ಸೇ ಇಲ್ಲ ಅಂತಾನೂ ಅಭಿಮಾನಿಗಳಲ್ಲಿ ಒಂದು ಚರ್ಚೆ ಇದೆ. ಸೊ ಈಗ 12ನೇ ಸೀಸನ್ ವಿಷಯಕ್ಕೆ ಬಂದಾಗ ಸುದೀಪ್ ಇರ್ತಾರಾ, ಸೊ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಇವತ್ತಿನ ಪ್ರೆಸ್ ಮೀಟ್ ಬಗ್ಗೆ? ಎಸ್ ಶರ್ಮಿತಾ, ಇವತ್ತು ನಡೀತಿರುವಂತಹ ಬಿಗ್ ಬಾಸ್ ಒಂದು ಸುದ್ದಿಗೋಷ್ಠಿ ಏನಿದೆ, ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಅವರು ಭಾಗಿಯಾಗ್ತಾರೆ ಅನ್ನುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕನ್ಫರ್ಮ್ ಆಗಿ ಇವತ್ತು ಆ ಒಂದು ಪ್ರೆಸ್ ಮೀಟಲ್ಲಿ ಸುದೀಪ್ ಅವರು ಇರ್ತಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ನೀವಾಗಲೇ ಹೇಳಿದಾಗ ಏನು ಬಿಗ್ ಬಾಸ್ ಅಂದರೆ ಸುದೀಪ್ ಅಂದರೆ ಬಿಗ್ ಬಾಸ್ ಅನ್ನುವಂಥ ರೀತಿಯಲ್ಲಿ ಏನಕ್ಕೆ ಬಿಗ್ ಬಾಸ್ ಆರಂಭವಾದ ದಿನದಿಂದ ಇಲ್ಲಿಯವರೆಗೂ ಅಂದರೆ 11 ಸೀಸನ್ನು ಕೂಡ ಸುದೀಪ್ ಅವರೇ ಹೋಸ್ಟ್ ಮಾಡಿದರು. ಬೇರೆ ಬೇರೆ ಭಾಷೆಗಳಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ಒಂದು ಸೀಸನ್ಗಳಲ್ಲಿ ಆ್ಯಂಕರ್ಗಳು ಬೇರೆ ಬದಲಾವಣೆ ಆದರೂ ಕೂಡ ಕನ್ನಡದಲ್ಲಿ ಮಾತ್ರ ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲೇ ನಿರಂತರವಾಗಿ ಆ ಒಂದು ರಿಯಾಲಿಟಿ ಶೋ ಪ್ರಸಾರವಾಗಿ ಬಂತು. ಏನು ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ 18 ಸೀಸನ್ ಒಂದೇ ತಂಡಕ್ಕೆ ಯಾವ ರೀತಿ ಆಡ್ಕೊಂಡು ಬಂದಿದ್ರು, ಅದೇ ರೀತಿ ನಮ್ಮ ಕನ್ನಡದ ಬಿಗ್ ಬಾಸ್ನ ನಿರಂತರವಾಗಿ 11 ಸೀಸನ್ ಸುದೀಪ್ ಅವರೇ ಆ ಒಂದು ಹೋಸ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ಕಳೆದ ಒಂದು ಸೀಸನ್ ಅವರು ಇದೇ ನನ್ನ ಕೊನೆಯ ಸೀಸನ್ ಅಂದ ತಕ್ಷಣ ಅವರ ಅಭಿಮಾನಿಗಳಲ್ಲಿ ಒಂದು ಬೇಸರ ಆಗಿತ್ತು. ಮತ್ತು ಇನ್ಯಾರು ಬರ್ತಾರೆ, ಇದರ ನಡುವೆ ರಿಷಬ್ ಶೆಟ್ಟಿ ಇರ್ಬೋದು, ಗಣೇಶ್ ಅವರು ಇರ್ಬೋದು, ರಮೇಶ್ ಅರವಿಂದ್, ಹೀಗೆ ಒಂದಷ್ಟು ಹೆಸರುಗಳು ಚರ್ಚೆ ಆದವು. ಇದರ ನಡುವೆ ಈಗ ಈ ಒಂದು 12ನೇ ಸೀಸನ್ ಏನಿದೆ, ಈ ಒಂದು ಸೀಸನ್ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದಷ್ಟು ಬದಲಾವಣೆಗಳಿಲ್ಲ. ಒಂದಿಷ್ಟು ಗೊಂದಲಗಳಾಗಿತ್ತು. ಈಗ ಎಲ್ಲ ಗೊಂದಲವನ್ನು ಕಲರ್ಸ್ ವಾಹಿನಿಯವರು ಸುದೀಪ್ ಅವರ ಜೊತೆ ಕೂತು ಮಾತನಾಡಿಕೊಳ್ಳುವ ಮುಖಾಂತರ ಇತ್ಯರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಬರುವಂಥದ್ದು. ಎಲ್ಲ ಬೆಳವಣಿಗೆಗಳ ಮಧ್ಯೆಯೂ ಕೂಡ ಕಲರ್ಸ್ ವಾಹಿನಿಯು ಕೂಡ ಹೇಳಿತ್ತು, ಇದು ಇನ್ನೂ ಸಮಯ ಇದೆ, ನಾವು ಸುದೀಪ್ ಅವ್ರ ಜೊತೆಯಲ್ಲಿ ಮಾತನಾಡ್ತೀವಿ, ಸದ್ಯಕ್ಕೆ ನಾವೀಗ ಅದರ ಬಗ್ಗೆ ಮಾತನಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು. ಈಗ ಅವತ್ತು ಅವ್ರು ಏನು ಹೇಳಿದರು ಅದೇ ರೀತಿಯಾಗಿ ಈಗ ಸುದೀಪ್ ಅವರ ಮುಂದೆ ಮನವೊಲಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ನಡೆಯುವಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಅವರು ಇರ್ತಾರೆ. ಅದಾದ ನಂತರ 12 ಸೀಸನ್ ಬಗ್ಗೆ ಒಂದಷ್ಟು ಅಪ್ಡೇಟ್ ಕೊಡ್ತಾರೆ. ಯಾವಾಗ ಈ ಒಂದು ಸೀಸನ್ ಶುರುವಾಗುತ್ತೆ, ಅದರ ಜೊತೆಗೆ ಸ್ಪರ್ಧಿಗಳ ಆಯ್ಕೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವಂಥದ್ದು ಶರ್ಮಿತಾ.